ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿವಸ ನಾವು ಪಾಲಿಷ್ ಮಾಡಿರುವ ಅಕ್ಕಿ ಸೇವನೆಯಿಂದ ಯಾವ ರೋಗ ಅಥವಾ ಯಾವ ಕಾಯಿಲೆ ಬರ್ತದೆ ಅನ್ನೋದನ್ನು ನೋಡೋಣ. ಈ ಪಾಲಿಷ್ ಮಾಡಿರುವ ಅಕ್ಕಿಯಿಂದ ನಮಗೆ ಬೇರೆ ಬೇರೆ ಅನ್ನುವಂಥ ಕಾಯಿಲೆ ಬರ್ತದೆ. ಯಾಕೆ ಈ ಕಾಯಿಲೆ ಬರ್ತದೆ ಅಂತಂದರೆ, ಈ ಕಾಯಿಲೆಗೆ ಮುಖ್ಯ ಕಾರಣ ವಿಟಮಿನ್ B1, ಇದರ ವೈಜ್ಞಾನಿಕ ಹೆಸರು ಥಯಾಮಿನ್ ಅಂತೇಳಿ. ಈ ವಿಟಮಿನ್ B1 ಕೊರತೆಯಿಂದ ನಮಗೆ ಈ ಕಾಯಿಲೆ ಬರ್ತದೆ. ಈ ಅಕ್ಕಿಯ ಪದರಗಳಲ್ಲಿ ಅಥವಾ ಹೊರಪದರ ಮತ್ತು ಭ್ರೂಣದಲ್ಲಿ ಏನಾಗಿರ್ತದೆ ಅಂತಂದರೆ, ಈ B1 ಅತ್ಯಂತ ಹೇರಳವಾಗಿ ಕಂಡುಬರ್ತದೆ. ನಾವು ಇದನ್ನು ಪಾಲಿಷ್ ಮಾಡುವಿಕೆಯಿಂದ ಆ ಒಂದು ವಿಟಮಿನ್ B1 ನಾವೇನು ಮಾಡ್ತೀವಿ, ಕಳೆದುಕೊಳ್ತೀವಿ. ಹಾಗಾಗಿ ಇದು ನಮ್ಮ ದೇಹಕ್ಕೆ ಸೇರದೆ ವಿಟಮಿನ್ B1 ಕೊರತೆ ನಮಗೆ ಉಂಟಾಗ್ತದೆ. ಈ ವಿಟಮಿನ್ B1 ಏನಕ್ಕೆ ಇದು ಅತ್ಯಂತ ಪ್ರಮುಖವಾದದ್ದು ಅಂತೇಳಿ ನಾವು ನೋಡಿದಾಗ, ನಮ್ಮ ದೇಹಕ್ಕೆ ಮತ್ತು ನಮ್ಮ ದೇಹದ ಯಾವುದೇ ಅಂಗ ಆಗಿರಲಿ, ಎಲ್ಲ ಅಂಗಗಳು ಕಾರ್ಯನಿರ್ವಹಿಸಬೇಕಾದರೆ ಅವಕ್ಕೆ ಇಂಧನ ಬೇಕು. ಅದು ಯಾವ ರೂಪದ ಇಂಧನ ಅಂತಂದು ಕರೆದರೆ ATP, ಅಡಿನೋಸಿನ್ ಟ್ರೈಫಾಸ್ಫೇಟ್ ಅನ್ನುವಂಥ ಇಂಧನ ಅವಕ್ಕೆ ಬೇಕಾಗಿರ್ತದೆ. ಈ ಅಡಿನೋಸಿನ್ ಟ್ರೈಫಾಸ್ಫೇಟ್ ಎಲ್ಲಿ ಇದು ಉತ್ಪಾದನೆ ಆಗ್ತದೆ ಅಂತಂದರೆ, ಮೈಟೋಕಾಂಡ್ರಿಯಾದಲ್ಲಿ ಕ್ರೆಬ್ಸ್ ಸೈಕಲ್ ಮೂಲಕ ಒಂದು ಸೈಕಲ್ಗೆ ಏನಾಗ್ತದೆ, ಒಂದು ಕ್ರೆಬ್ಸ್ ಸೈಕಲ್ ಕಂಪ್ಲೀಟ್ ಆದ ನಂತರ 32 ATPಗಳು ನಮಗೆ ಸಿಗ್ತವೆ. ಹಾಗಾಗಿ ATPಗಳು ಉತ್ಪಾದನೆ ಆಗಬೇಕಾದರೆ ಈ TPP ಅವಶ್ಯಕ. TPP ಅಂದರೆ ಥಯಾಮಿನ್ ಪೈರೋಫಾಸ್ಫೇಟ್. ಯಾವುದರಿಂದ ಬರ್ತದೆ ಇದು? ಥಯಾಮಿನ್ ಏನಾಗಿ ಕನ್ವರ್ಟ್ ಆಗ್ತದೆ? ಥಯಾಮಿನ್ ಪೈರೋಫಾಸ್ಫೇಟ್. ಇದರಿಂದನೇ ನಮಗೆ ATP ಉತ್ಪಾದನೆ ಸಾಧ್ಯ. ಸಪೋಸ್ ಈ TPP ಇಲ್ಲದೇ ಇದ್ದರೆ ನಮಗೇನಾಗ್ತದೆ, ATP ಉತ್ಪಾದನೆ ಆಗುವುದಿಲ್ಲ. ನಮ್ಮ ದೇಹದ ಯಾವುದೇ ಅಂಗ ಕಾರ್ಯನಿರ್ವಹಿಸಲು ಶಕ್ತನಾಗಿರುವುದಿಲ್ಲ. ಹಾಗಾಗಿ ಎಲ್ಲ ಅಂಗಗಳು ಏನಾಗ್ತವೆ, ಕುಸಿಯಲು ಪ್ರಾರಂಭಿಸ್ತವೆ. ಮುಖ್ಯವಾಗಿ ಇದರ ಅಡ್ಡ ಪರಿಣಾಮಗಳನ್ನು ನಾವು ನೋಡಿದಾಗ ನರಮಂಡಲದ ಮೇಲಿನ ಪರಿಣಾಮ ಕಂಡುಬರ್ತದೆ. ಈ ನರಕೋಶಗಳ ಶಕ್ತಿಹೀನತೆ, ಮೆದುಳು ಮತ್ತು ಎಲ್ಲ ಮೆದುಳು ಬಳಿಯ ನರಗಳು ಏನಾಗ್ತವೆ, ಶಕ್ತಿಯಾಗಿ ಯಾವುದನ್ನು ಅವಲಂಬಿಸಿವೆ? ಈ ATPಯನ್ನು ಅವಲಂಬಿಸಿವೆ. ATP ಯಾವುದರಿಂದ ಪಡ್ಕೋತೀವಿ? ಈ ಗ್ಲುಕೋಸ್ದಿಂದ. TPPಯ ಮುಖಾಂತರ ನಾವು ಕ್ರೆಬ್ಸ್ ಸೈಕಲ್ ಮೂಲಕ ATPಯನ್ನು ಪಡೆದುಕೊಳ್ತೀವಿ. ಈ TPP ಕೊರತೆಯಿಂದಾಗಿ ಏನಾಗ್ತದೆ, ನರಕೋಶಗಳಿಗೆ ಶಕ್ತಿ ಸಿಗದೆ ಅವು ಏನಾಗ್ತವೆ, ನಶಿಸಿ ಹೋಗ್ತವೆ. ಇದರಿಂದ ಏನಾಗ್ತದೆ ಅಂತಂದರೆ ಸ್ನಾಯುಗಳ ಸವೆತ ಮತ್ತು ಚಲನಾ ವಿಕಲತೆ ಉಂಟಾಗ್ತದೆ. ಅದೇ ರೀತಿ ಹೃದಯದ ಮೇಲೆ ಪರಿಣಾಮವನ್ನು ಇದು ಬೀರ್ತದೆ. ಯಾವ ರೀತಿ? ಸಪೋಸ್ TPP ಇಲ್ಲದೇ ಇದ್ದಾಗ, ನಾವು ಥಯಾಮಿನನ್ನು ಸೇವನೆ ಮಾಡದೇ ಇದ್ದಾಗ ಏನಾಗ್ತದೆ, ಈ ATP ಉತ್ಪಾದನೆ ಬದಲು ಅಲ್ಲಿ ಲ್ಯಾಕ್ಟಿಕ್ ಆಮ್ಲ ಉತ್ಪಾದನೆಯಾಗಿ ಆ ಲ್ಯಾಕ್ಟಿಕ್ ಆಮ್ಲ ಏನಾಗ್ತದೆ, ರಕ್ತನಾಳಗಳಲ್ಲಿ ಶೇಖರಣೆಯಾಗಿ ರಕ್ತನಾಳಗಳು ಹಿಗ್ಗಲು ಪ್ರಾರಂಭಿಸ್ತವೆ. ಈ ರಕ್ತನಾಳಗಳು ಹಿಗ್ಗುವುದರಿಂದ ಏನಾಗ್ತದೆ, ರಕ್ತದೊತ್ತಡ ಕಾಪಾಡಿಕೊಳ್ಳಲು ಈ ಹೃದಯವು ಹೆಚ್ಚು ವೇಗವಾಗಿ ಮತ್ತು ಕಷ್ಟಪಟ್ಟು ಆ ರಕ್ತವನ್ನು ಪಂಪ್ ಮಾಡಬೇಕಾಗಿ ಬರ್ತದೆ. ಇದರಿಂದ ಅದಕ್ಕೆ ಹೆಚ್ಚಿನ ATPಯ ಅವಶ್ಯಕತೆ ಇರ್ತದೆ. ಆದರೂ ಸಹಿತ ಅಲ್ಲಿ ATPಗಳ ಕೊರತೆ ಉಂಟಾಗುವುದರಿಂದ ಅಲ್ಲಿ ಆ ಸ್ನಾಯುಗಳ ಮೇಲೆ ಇದೇನಾಗ್ತದೆ, ನಿರಂತರವಾಗಿ ಒತ್ತಡ ಉಂಟಾಗ್ತದೆ. ಇದರಿಂದ ಹಾರ್ಟ್ ಫೇಲ್ಯೂರ್ ಆಗುವ ಸಂಭವ ಇರ್ತದೆ ಮತ್ತು ಹೃದಯ ವೈಫಲ್ಯ ಅಂತೇಳಿ ನಾವು ಕನ್ನಡದಲ್ಲಿ ಕರಿತೀವಿ. ಇನ್ನೊಂದೇನಪ್ಪ ಅಂತಂದರೆ, ಇದರಿಂದ ದೇಹದಲ್ಲಿ ನೀರಿನ ಅಂಶ ಶೇಖರಣೆ ಆಗಲು ಸಹಿತ ಕಾರಣವಾಗ್ತದೆ. ಮುಂದುವರೆದು ನೋಡಿದಾಗ ಈ ರೋಗದ ಪ್ರಮುಖ ಲಕ್ಷಣಗಳು ಏನಪ್ಪ ಅಂತಂದರೆ, ಆಯಾಸ ಕಂಡು ಬರ್ತದೆ. ಯಾಕಪ್ಪ ಅಂತಂದರೆ, ನಮ್ಮ ದೇಹದಲ್ಲಿ ನಾನು ಈಗ ಮಾತಾಡ್ತಾ ಇದ್ದೀನಿ ಅಂತಂದರೆ ಇದಕ್ಕೆ ಶಕ್ತಿ ಬೇಕು, ನೋಡ್ತಾ ಇದ್ದೀನಿ ಅಂದರೂ ಶಕ್ತಿ ಬೇಕು. ನಮ್ಮದು ದೈಹಿಕ ಚಟುವಟಿಕೆಗಳು ಹೊರತುಪಡಿಸಿ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳ ಎಲ್ಲ ಚಟುವಟಿಕೆಗಳಿಗೆ ATP ಅವಶ್ಯಕ. ಈ ATP ಕೊರತೆ ಇದ್ದಾಗ ಏನಾಗ್ತದೆ, ಇಡೀ ದೇಹದ ಸ್ನಾಯುಗಳು ತೀವ್ರ ನಿಶಕ್ತಿ ಮತ್ತು ಆಯಾಸವನ್ನು ಅನುಭವಿಸಲು ಪ್ರಾರಂಭಿಸ್ತವೆ. ಉಸಿರಾಟದ ತೊಂದರೆ ಉಂಟಾಗ್ತದೆ. ಶ್ವಾಸಕೋಶದಲ್ಲಿ ದ್ರವ ಶೇಖರಣೆಯಾಗಿ ಇದರಿಂದ ಆಮ್ಲಜನಕದ ವಿನಿಮಯಕ್ಕೆ ಅಡ್ಡಿಯಾಗಿ ಉಸಿರಾಟದ ತೊಂದರೆ ಉಂಟಾಗ್ತದೆ. ಎಲ್ಲ ಅಂಗಾಂಶಗಳ ವೈಫಲ್ಯ ಆಗಲು ಪ್ರಾರಂಭಿಸುತ್ತದೆ. ಆಮ್ಲಜನಕ ಮತ್ತು ಶಕ್ತಿ ಕೊರತೆಯಿಂದಾಗಿ ಅತ್ಯಂತ ಹೆಚ್ಚು ಶಕ್ತಿಯನ್ನು ಬೇಡುವ ಪ್ರಮುಖ ಅಂಗಾಂಗಗಳು ಏನಾಗ್ತವೆ, ಮೊದಲು ವಿಫಲ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗಾಗಿ ಈ ಥಯಾಮಿನ್ ಕೊರತೆಯಿಂದ ನಮಗೇನಾಗ್ತದೆ, ಯಾವ ರೋಗ ಬರ್ತದೆ ಅಂತೇಳಿ ಗೊತ್ತಾಯಿತು, ಬೇರೆ ಬೇರೆ ರೋಗ ಬರ್ತದೆ. ಕೇವಲ ಪಾಲಿಷ್ ಮಾಡಿದ ಅಕ್ಕಿ ಸೇವನೆಯಿಂದ ಅಂತೇಳಿ ಮದ್ಯ ವ್ಯಸನಿಗಳಿಗೆ ಈ ಒಂದು ಕಾಯಿಲೆ ಬರ್ಬೋದು. ಆನುವಂಶಿಕವಾಗಿಯೂ ಈ ಒಂದು ಕಾಯಿಲೆ ಬರ್ಬೋದು. ಈ ಒಂದು ಕಾಯಿಲೆ ನಿವಾರಣೆಗೆ ನಾವೇನು ಮಾಡಬೇಕು, ವಿಟಮಿನ್ B1 ಸೇವನೆ ಮಾಡಬೇಕು. ಯಾವ್ಯಾವ ಪದಾರ್ಥಗಳಲ್ಲಿ ಹೆಚ್ಚು ವಿಟಮಿನ್ B1 ಇದೆ ಅದನ್ನು ನೋಡಿಕೊಂಡು ಅವುಗಳನ್ನು ಸೇವನೆ ಮಾಡಬೇಕು. ಎಲ್ಲರಿಗೂ ಧನ್ಯವಾದಗಳು.